ಅಂದರೆ ತುಂಬ ಉದುದ್ರಾದ ತುಂಬ ಸಾಫ್ಟ್ ಆದ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋಬೋದು ಮತ್ತು ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅನಿಲ್ ಶಾವಿಗೆ ಪ್ಯಾಕೆಟ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ತುಂಬ ಹಳೆ ಬ್ರ್ಯಾಂಡ್ ಶಾವಿಗೆ ಪ್ಯಾಕೆಟು. ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ಇದನ್ನು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಆ ಪ್ಯಾಕೆಟ್ನ ಕಲರ್ ಚೇಂಜ್ ಆಗಿದೆ ಹೊರತು ಒಳಗಡೆ ಶಾವಿಗೆ ಮಾತ್ರ ಹಾಗೆ ಇರುತ್ತೆ. ಮತ್ತು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಮ್ಮ ಮನೆಯಲ್ಲಿ ನಾನು ನಾರ್ಮಲ್ ಆಗಿ ಯಾವುದನ್ನು ಉಪಯೋಗಿಸ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ಕೂಡ ತುಂಬ ಸುಲಭವಾಗಿ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದನ್ನು ನಾನು ಓಪನ್ ಮಾಡಿ ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ. ಇದನ್ನು ಉರಿಯೋದೆಲ್ಲ ಏನು ಬೇಡ, ಆಲ್ರೆಡಿ ಇದನ್ನು ಹುರಿದು ಪಾಕೆಟ್ ಮಾಡಿರ್ತಾರೆ. ಇದೊಂದು ಶಾವಿಗೆ ಪಾಕೆಟಿಂದ 3 ಜನಕ್ಕಾಗುವಷ್ಟು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಉಳಿದ ಇನ್ನೊಂದು ಪಾಕೆಟ್ ಶಾವಿಗೆ ಇತ್ತು, ಅದರಿಂದ ಸ್ವಲ್ಪ ತೆಗೆದು ಹಾಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಅಂದರೆ ಬಿಸಿನೀರಿಗೆ ಹಾಕಿ ತೆಗಿಬೇಕಷ್ಟೇ, ತುಂಬ ಹೊತ್ತೇನು ಬೇಯಿಸೋದು ಬೇಡ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ನೀರು ಬಿಸಿ ಇಟ್ಟಿದ್ದೆ. ನೀರು ಕೂಡ ಬಿಸಿ ಆಗ್ತಾ ಇತ್ತು. ಒಂದೇ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ಶಾವಿಗೆ ಹಾಕಿದ ಮೇಲೆ ಶಾವಿಗೆ ಒಂದಕ್ಕೊಂದು ಅಂಟಲ್ಲ, ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿ ಉಪ್ಪು ಮತ್ತು ಎಣ್ಣೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ತೊಗೊಂಡಂಥ ಶಾವಿಗೆನ ಹಾಕೋಣ. ಎಲ್ಲ ಶಾವಿಗೆನೂ ಕೂಡ ಹಾಕಿ ಚೆನ್ನಾಗಿ ಮುಳುಗಿಸ್ಬಿಟ್ಟು ಒಂದೇ 1 ನಿಮಿಷ ಬಿಸಿನೀರಲ್ಲಿ ಹಂಗಾಕಿ ಹಿಂಗೆ ತೆಗಿಬೇಕಷ್ಟೇ. ತುಂಬ ಹೊತ್ತೇನು ಬೇಯಿಸೋದು ಬೇಡ, 1 ನಿಮಿಷ ಅಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು, ಶಾವಿಗೆನೂ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಮೇಲ್ಗಡೆ ಕಾಣಿಸ್ತಾ ಇದೆ. ಅಂದರೆ 1 ನಿಮಿಷನೂ ಕೂಡ ಆಗಿಲ್ಲ, ಸುಮ್ಮನೆ ಬಿಸಿನೀರಲ್ಲಿ ಮುಳುಗಿಸಿ ಬಿಟ್ಟಿದ್ದೆ ಅಷ್ಟೇ. ನೋಡಿ, ಈ ರೀತಿ ಆಗಿದೆ. ಉದುದ್ರಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಬಿಸಿನೀರಿಗೆ ಹಾಕಿ ನಾವು ತೆಗೆದು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದ್ರಿಂದ. ಇವಾಗ ನಾವು ಸ್ವಲ್ಪ ಸೋದಿಸ್ಕೊಳ್ಳೋಣ. ನೀರು ಸಪ್ರೇಟು ಮತ್ತು ಶಾವಿಗೆ ಸಪ್ರೇಟ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಓಲಿರುವಂಥ ಒಂದು ಪಾತ್ರೆಗೆ ಬೇಯಿಸಿದಂಥ ಶಾವಿಗೆನೆಲ್ಲ ಹಾಕಿ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕೋದ್ರಿಂದ ಉದುದ್ರಾಗಿ ಬರುತ್ತೆ ಶಾವಿಗೆ, ಒಂದಕ್ಕೊಂದು ಅಂಟಲ್ಲ, ಮತ್ತು ಆ ಬಿಸಿಗೆ ಶಾವಿಗೆ ಬೆಂದೋಗಲ್ಲ. ನಾವು ಹಾಗೆ ಬಿಟ್ಬಿಟ್ರೆ ಆ ಬಿಸಿಗೆ ಶಾವಿಗೆ ಎಲ್ಲ ಬೆಂದು ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ತಣ್ಣೀರು ಹಾಕಿ ಬಿಡಬೇಕು. ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಸಾಸಿವೆನ ಹಾಕೋಣ. 1 ಸ್ಪೂನು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೆ 1 ಸ್ಪೂನು ಕಡಲೆಬೇಳೆ ಹಾಗೆ 1 ಸ್ಪೂನು ಉದ್ದಿನಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬಂದು ಚಿಕ್ಕ ಸೈಜು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಓಪನ್ ಮಾಡಿರೋ ಅಂಥದ್ದು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಗೋಡಂಬಿ ಪೀಸಸ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ತರಕಾರಿ ಹಾಕ್ತಾ ಇರೋದ್ರಿಂದ ಗೋಡಂಬಿ ಎಲ್ಲ ಏನೂ ಆಗ್ತಾಯಿಲ್ಲ. ಇವಾಗ ಈರುಳ್ಳಿನ ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಹಿಂದೆಯೇ ತರಕಾರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಜಸ್ಟ್ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಗ ನಾವು ತರಕಾರಿ ಹಾಕೋಣ. ಯಾಕೆಂದರೆ ತರಕಾರಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ, ಒಂದೇ ಒಂದು ಮೀಡಿಯಮ್ ಸೈಜು ಕ್ಯಾರೆಟು, ಹಾಗೆ ಸ್ವಲ್ಪ ಹುರುಳಿಕಾಯಿನ ಹಾಕ್ಕೊಂಡು ಈ ತರಕಾರಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿ ತರಕಾರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೇಗ ಫ್ರೈ ಆಗುತ್ತೆ. ಮತ್ತು ತರಕಾರಿನ ನಾವು ತುಂಬ ಸಾಫ್ಟಾಗಿ ಫ್ರೈ ಮಾಡೋದು ಬೇಡ, ಒಂದು 50% ಆಗೋವಷ್ಟು ತರಕಾರಿ ಫ್ರೈ ಆದರೆ ಸಾಕು. ಇದ್ರ ಜೊತೆಗೆ ನೀವು ಸ್ವಲ್ಪ ಹಸಿ ಬಟಾಣಿ ಇತ್ತು ಅಂದರೆ ಹಾಕೋಬೋದು, ಅಥವಾ ಕ್ಯಾಪ್ಸಿಕಮ್ ಹಾಕೋಬೋದು, ಎಲೆಕೋಸು ಹಾಕೋಬೋದು. ಈ ರೀತಿ ನಿಮ್ಗೆ ಇಷ್ಟ ಬಂದಿರುವಂಥ ತರಕಾರಿನ ಹಾಕಿ ಮಾಡ್ಕೋಬೋದು. ಇವಾಗ ತರಕಾರಿನ ನೋಡಿ ಈ ರೀತಿ ನಾನು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 1 ಚಿಟಿಕೆ ಆಗೋವಷ್ಟು, ಅಂದರೆ 1-2 ಚಿಟಿಕೆ ಅರಿಶಿನ ಪುಡಿ, 1/2 ಸ್ಪೂನು ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನು ಧನಿಯಾ ಪುಡಿ, ಹಾಗೆ 1/4 ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ, ಆಲ್ರೆಡಿ ತರಕಾರಿ ಎಲ್ಲ ಫ್ರೈ ಆಗಿ ಹೋಗಿರೋದ್ರಿಂದ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆವಾಗಲೇ ಬೇಯಿಸಿ ಸೋದಿಸಿ ಇಟ್ಕೊಂಡಂಥ ಶಾವಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಶಾವಿಗೆನೂ ಕೂಡ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಊರಿನ ಕಡಿಮೆ ಮಾಡಿಕೊಂಡು. ಈ ಶಾವಿಗೆನ ನಾವು ಸಪ್ರೇಟಾಗಿ ಈ ರೀತಿ ನೀರಲ್ಲಿ ಬೇಯಿಸಿ ಮಾಡ್ಕೋಬೇಕನ್ನೋದೇನಿಲ್ಲ. ಡೈರೆಕ್ಟಾಗಿ, ಅಂದರೆ ತರಕಾರಿ ಫ್ರೈ ಆದಮೇಲೆ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕಾದ್ರೆ ಶಾವಿಗೆನ ಹಾಕಿ ಡೈರೆಕ್ಟಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಅಂದರೆ ನೀವು 1 ಪ್ಯಾಕೆಟು ಅಂತ ಅಂದರೆ 1 ಕಪ್ ಆಗುವಷ್ಟು ಶಾವಿಗೆ ತೊಗೊಂಡ್ರೆ ಅದರಲ್ಲಿ ಅರ್ಧ ಭಾಗದಕ್ಕಿಂತ ಸ್ವಲ್ಪ ಕಡಿಮೆನೇ ನೀರು ಹಾಕೋಬೇಕು. ಆ ಶಾವಿಗೆ ಪ್ಯಾಕೆಟಲ್ಲೇ ಬರೆದಿರ್ತಾರೆ ಎಷ್ಟು ಶಾವಿಗೆಗೆ ಎಷ್ಟು ನೀರು ಹಾಕ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಉಪ್ಪಿಟ್ಟು ಉದುದ್ರಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ.
ಇವಾಗ ನಾನು ಕೂಡ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಾನು ನಿಂಬೆ ರಸನೂ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಟೊಮೊಟೊ ಹಾಕಿದರೆ ನೀವು ನಿಂಬೆ ರಸ ಹಾಕ್ಲೇಬೇಕನ್ನೋದಿಲ್ಲ. ನಾನು ಟೊಮೊಟೊ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಉಪ್ಪನ್ನ ನಾನು ಶಾವಿಗೆ ಬೇಯಿಸುವಾಗಲೂ ಕೂಡ ಹಾಕಿದೆ, ಹಾಗೆ ತರಕಾರಿ ಫ್ರೈ ಆಗಬೇಕಾದ್ರೂ ಕೂಡ ಹಾಕಿದೆ. ಹಂಗಾಗಿ ಮತ್ತೆ ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ. ನೀವು ಏನಾದರೂ ಸಪ್ಪೆ ಆಯಿತು ಅಂದರೆ ಈ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನೋಡಿ, ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಈ ಶಾವಿಗೆ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಆಗಿ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಸಿಂಪಲ್ಲಾಗಿ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಉದುದ್ರಾದ ತುಂಬ ಸಾಫ್ಟ್ ಆದ ಶಾವಿಗೆ ಉಪ್ಪಿಟ್ಟು ತುಂಬ ಕಡಿಮೆ ಸಮಯದಲ್ಲಿ ಇನ್ಸ್ಟೆಂಟಾಗಿ